ಒಂದು 10-20 ಲಾರಿ GSM ತಂದು ಗುಡ್ಡೆ ಹಾಕಿದ್ದಾರೆ ಅಷ್ಟೇ ಸರ್. ಈ ರಾಮೇಗೌಡನ ಕಾಂಟ್ರಾಕ್ಟ್ದೇ ಇದು. ಈ ದರಿದ್ರ ಮುದವಿ ನೋಡಿ ಸರ್, ಇಲ್ಲಿ ಇಷ್ಟು ಗುಡ್ಡೆ ಹಾಕಿದಾನೆ ಅಷ್ಟೇ, ಎಲ್ಲೂ ರಸ್ತೆಗೆ ಹಾಕಿಲ್ಲ. O+F ಇವನು ನೋಡಿ ಸರ್. ಈ ನಂದಿನಾಥ್ಪುರದ ಡೌನಲ್ಲಿ ಅದ್ಯಾರೋ ಬೇರೆ ಹೊಸಬ ಕಾಂಟ್ರಾಕ್ಟ್ ತೊಗೊಂಡಿದ್ನಲ್ಲ ಅವ್ನು ಸರ್ ಮಾಡಿರೋದು ಇದು ನೋಡಿ. ಇಲ್ಲಿಂದ ಸ್ವಲ್ಪ ಜಲ್ಲಿ ಹಾಕಿದ್ದಾನೆ ಇವನೇ ಸರ್. ಲೇಟಾಗಿ ಮಾಡಿದಷ್ಟು ಇವನೇ ಬೇಗ ನೋಡಿ. ರಸ್ತೆಲೆಲ್ಲ ನೀರು ಹಾಕಿದ್ದಾನೆ ನೋಡಿ ಸರ್. ಇಲ್ಲಿ ಯಾವ್ದಾರ ವೆಹಿಕಲ್ ಏನಾರ ಧೂಳು ಹೇಳ್ತಾಯಿದ್ದೆ ನೋಡಿ ನೋಡಿ. ಅಲ್ಲಿಂದ ಅಲ್ಲಿವರೆಗೂ ಹೆಚ್ಚು ಕಡಿಮೆ ಒಂದು 300 ಮೀಟ್ರ್ 400 ಮೀಟ್ರ್ ಅಷ್ಟು ಜಲ್ಲಿ ಹಾಕಿದ್ದಾನೆ. ಈ O+F ಈ ಮುದಿನಿಗೆ ನೀವು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಒಂದು ನೀರು ಹಾಕಲ್ಲ, ಒಂದು ಕೆಲಸ ಮಾಡ್ತಾಯಿಲ್ಲ. ನಾನು ದೇವರನಿಗೂ ಸರ್, ರಮೇಶ್ ಸರ್ ನಿಮಗೆ ನಾನು ರೆಸ್ಪೆಕ್ಟ್ ಕೊಡ್ತಾಯಿದ್ದೀನಿ. ಇಲ್ಲ ನಾಳಿದ್ದೇನಾದ್ರು ನಾನು ಮತ್ತೆ ರೋಡು ಕೂತ್ಕೊಂಡ್ರೆ ನಿಜವಾಗ್ಲೂ ನಿಮಗೆಲ್ಲ ಸಮಸ್ಯೆ ಮಾಡಿಬಿಡ್ತೀನಿ ಸರ್. ದಯವಿಟ್ಟು ನೋಡ್ತಾರೆ ಹೆಂಗೆ ಎಲ್ಲರಿಗೂ ಸಮಸ್ಯೆ ಮಾಡ್ತೀನಿ ನಾನು. ನಮ್ಮ ರಸ್ತೆ ನಮ್ಮ ಹಕ್ಕು, ನಮ್ಮ ಕೇಳೋದಿದೆ ನಮ್ಮ ಹಕ್ಕು. ರಸ್ತೆ ಮಾಡಿಸೋದು ಸರ್ಕಾರದ ಅಧಿಕಾರಿಯಾಗಿದ್ಕೊಂಡು ನಿಮ್ಮ ಕರ್ತವ್ಯ, ನೀವು ಮಾಡಲೇಬೇಕು ನೋಡಿ. ರಸ್ತೆಗೆಲ್ಲ ನೀರು ಹಾಕಿದ್ದಾನೆ, ಇದಕ್ಕೆ ಬಗ್ಗೆ ನಂಗೆ ಹೇಳೋಕ್ಕಾಗುತ್ತಾ ನೋಡಿ. ಇವಾಗ 1 ಗಂಟೆನೋ ಅರ್ಧ ಗಂಟೆನೋ ಮುಂಚೆ ನೀರು ಹಾಕಿದ್ದಾನೆ, ಬೆಳಗ್ಗೆನೂ ನೀರು ಹಾಕಿದ್ದ ನೋಡಿ. ಅಪ್ ಟು ನೀನು ನಿಯರು ಅದು ಹತ್ತತ್ರ ಬಸಾಪುರ ಡೌನು ನೋಡಿ. ಬಸಾಪುರ ಗ್ರಾಮನೂ ಕಾಣ್ತಾ ಇದೆ ಇಲ್ಲಿ. ಇಷ್ಟು ಜಲ್ಲಿ ಸೈಡಲ್ಲಿ ಹಾಕಿದ್ದಾನೆ. ಇಲ್ಲ ಇವತ್ತು ನಾಳೆ ರಸ್ತೆಗೆ ಹಾಕ್ಬಿಟ್ಟು ಅವನು ಮಾಡ್ತಾನೆ ಡೆವಲಪ್. ಸುಮ್ಮನೆ ನಮಗೆ ದಿನನಿತ್ಯ ಓಡಾಡೋರಿಗೆ ಅಲ್ಲ ಸರ್. ನಾನು ಒಬ್ಬ ಈ ಭಾಗದಲ್ಲಿ ಸಾಮಾಜಿಕ ಹೋರಾಟಗಾರನಾಗಿದ್ಕೊಂಡು ನಮಗೆ ಬೆಲೆ ಕೊಡಲಿಲ್ಲ ಅಂದರೆ ಇನ್ಯಾರು ಬೆಲೆ ಕೊಡ್ತೀರಾ ಸರ್ ನೀವುಗಳು? ನೀವೊಬ್ಬರು ಅಧಿಕಾರಿಯಾಗಿದ್ಕೊಂಡು PWD ಅಧಿಕಾರಿಯಾಗಿದ್ಕೊಂಡು ನೀವು ರೆಸ್ಪಾನ್ಸ್ ತಗೊಳ್ಳಿಲ್ಲ ಅಂದಮೇಲೆ ಈ ಕಾಂಟ್ರಾಕ್ಟ್ದಾರರು ಯಾವ ಥರ ಕೆಲಸ ಮಾಡ್ಬೋದು ಹೇಳಿ ಸರ್? ಇಲ್ಲ ವಾರಕ್ಕೊಂದ್ಸತಿ ವಿಸಿಟ್ ಮಾಡ್ತೀರಾ? ಅದೂ ಇಲ್ಲ. ಕೆಲಸ ಮಾಡ್ತಾಯಿದ್ದೀರಾ? ಅದೂ ಇಲ್ಲ. ಏನು ಸರ್ ಕತೆ ಇದು ನೋಡಿ. ಬೇಗ ಇತ್ಯರ್ಥ ಮಾಡಿ ಸರ್, ಇಲ್ಲಾಂದ್ರೆ ಮತ್ತೆ ಸಮಸ್ಯೆ ಮಾಡ್ಕೋತೀರಿ ನೀವು ದಯವಿಟ್ಟು.